ಮಹಿಳಾ ಮೀಸಲಾತಿ ಬಿಲ್ ವಿಚಾರದಲ್ಲಿ ದಕ್ಷಿಣ ಭಾರತದ ಸೀಟ್ ಕಡಿಮೆ ಮಾಡಲು ಇದು ಷಡ್ಯಂತ್ರ. ಒಬ್ಬ ಬಿಜೆಪಿಯವರು ಮಾತನಾಡುತ್ತಿಲ್ಲ. ದಕ್ಷಿಣ ಭಾರತದವರು ಇಲ್ಲದೇ ಇದ್ದರೂ ಅವರದೇ ಸರ್ಕಾರ ತರುವ ಹುನ್ನಾರ ಮಾಡಿದ್ದಾರೆ ಎಂದು ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು, ಅವರ ಬಿಲ್ ಅನ್ನು ನಾವು ಸೋಲಿಸಿದ್ದೇವೆ. ಇದು ಅವರ ಸೋಲಿನ ಆರಂಭ ಎಂದು ಮುಂದುವರಿಯಲಿದೆ ಎಂದರು. ಮದಾಯಿ ನೀರು ವಿಚಾರವಾಗಿ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರ ಪರವಾನಗಿ ಕೊಡಿಸುತ್ತಿಲ್ಲ. ಬಿಜೆಪಿ ಎಂಪಿಗಳು ಕರ್ನಾಟಕ ನೀರಾವರಿಗೆ ಯಾವುದೇ ಕೊಡುಗೆ ನೀಡುತ್ತಿಲ್ಲ. ಎಲ್ಲರೂ ಅಡ್ವಾಂಟೇಜ್ ತೆಗೆದುಕೊಳ್ಳಲು ಹೋಗುತ್ತಿದ್ದಾರೆ. ನಮ್ಮ ಕರ್ತವ್ಯ ನಾವು ಮಾಡಿದ್ದೇವೆ. ಬಿಜೆಪಿಯವರು ಈ ವಿಚಾರದಲ್ಲಿ ಫೇಲ್ ಆಗಿದೆ. ಪಿಎಂ ಭೇಟಿ ಮಾಡಿ ಮಾತನಾಡುವಷ್ಟು ಶಕ್ತಿ ಅವರಿಗಿಲ್ಲ ಎಂದು ಕಿಡಿಕಾರಿದರು. ಇರಲಿ, ನಿಮಗೂ ಎಲ್ಲ ನಾವು ನೀವು ನಮಗೆ ಹೊಸ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಮೇಲೆ ನೀವು ಎಲ್ಲ ಏನೋ ಮಾಡಿ ಗೆಟಪ್ ಮಾಡ್ತಾ ಇದ್ದೀರಲ್ಲ, ಈಗ ನಾವು ನಿಮ್ಗೊಂದು ಗೆಟಪ್ ತೋರಿಸ್ತಾ ಇದ್ದೀವಿ. ನೋಡಪ್ಪ, BJP ಗೌರ್ಮೆಂಟ್ ಇಲ್ಲಿವರೆಗೂ ಗೋವಾಗೆ ಎದುರುಕೊಂಡು ನಮಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ನಾನು ಜೋಶಿ ಅವ್ರ ಹತ್ರ 3-4 ಸತಿ ಭೇಟಿ ಮಾಡಿದ್ದೆ. ಅವ್ರ ಮಿನಿಸ್ಟ್ರು ನನಗೂ ಭೇಟಿ ಮಾಡೋರು ಅಂತ ಹೇಳ್ತಾರೆ. ಏನು ಸುಖ ಅಂತ. ಏನವರು ಆಯ್ತಪ್ಪ, BJP ಇಷ್ಟು ಜನ MP ಇಟ್ಕೊಂಡು ವಾಟ್ ಈಸ್ ದೇರ್ ಕಾಂಟ್ರಿಬ್ಯೂಷನ್ ಟು ಕರ್ನಾಟಕ ಆನ್ ಇರಿಗೇಷನ್ ಫ್ರಂಟ್? ಇಲ್ಲ, ಕೃಷ್ಣ ವಾಟ್ರದ್ದು ಇಲ್ಲ, ಮಾದಾಯಿದು ಇಲ್ಲ. ಈಗ ನಾವು ಬೇಕಾದಷ್ಟು ತಂದಿದ್ದೀವಿ. ಸುಪ್ರೀಂ ಕೋರ್ಟ್ ಅವರು ಪಾಪ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ನೀವೇ ಇದು CWC ತೀರ್ಮಾನ ಮಾಡಿಕೊಡಿ ಅಂತ ಅಂದ್ಬಿಟ್ಟು ನಾವಲ್ಲಿ ಈಗಾಗಲೇ ಆಫೀಸ್ ಓಪನ್ ಮಾಡಿಸ್ತಿದ್ದೀನಿ. ಈಗ ಅಲ್ಲೂ ಕೂಡ ಈಗ ಹೊಸ DPR ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಕೊಡಿಸ್ಲಿ. ಈಗ ಎಲ್ಲರೂ ಅಡ್ವಾಂಟೇಜ್ ತೊಗೊಳಕ್ಕೆ ಹೋಗ್ತಾರೆ. ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಹೇಳಿ? ಓಲಿ ದುಡ್ಡು ಕೊಡಿಸಿದ್ದೀರಾ? ಮಾತಾಡೋದ ಪ್ರಕಾರ ಮಾಡಿದ್ದೀರಾ? ಈಗ ನಾವು ಎಷ್ಟು ರಿಸ್ಕ್ ತೊಗೊಂಡು ಅವ್ರಿಗೆಲ್ಲ ದುಡ್ಡು 25, 35, 40 ಲಕ್ಷ ಕೊಡಬೇಕು ಅಂತ ತೀರ್ಮಾನ ಮಾಡೋದು. ಮೊನ್ನೆ ಕೇಸೆಲ್ಲ ವಾಪಸ್ಸು ಬಂದು ಅದನ್ನು ಇದ್ರ ಮುಖಾಂತರ ಲೋಕಾದಾಲತ್ ಮುಖಾಂತರ ಮಾಡಬೇಕು ಅಂತ ಈಗಾಗಲೇ ಹೈಕೋರ್ಟ್ಗಳಲ್ಲಿ ಈಗಾಗಲೇ ತೀರ್ಮಾನ ಬಂದಿದೆ. ಸುಪ್ರೀಂ ಕೋರ್ಟಲ್ಲಿ ವಾಪಸ್ ಹಾಕಿದ್ದಾರೆ. ಇವೆಲ್ಲ ನಾವು ಏನು ಬೇಕೋ, ನಮ್ಮ ಪರವಾಗಿ ಏನು ಬೇಕೋ ನಾವು ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ. BJP ಆ್ಯಸ್ ಫೇಲ್ಡ್. ಇಲ್ಲಿ ಹಬ್ಬ ಮಾಡಿದ್ರು, ಸೆಲೆಬ್ರೇಷನ್ ಮಾಡಿದ್ರು. ಯಾರು ಸೆಲೆಬ್ರೇಷನ್ ಏನಾಯಿತು? ಬೊಮ್ಮೆ ಯಾಕೆ ಮಾತಾಡ್ತಾ ಇಲ್ಲ? ಶೆಟ್ರ್ ಯಾಕೆ ಮಾತಾಡ್ತಾ ಇಲ್ಲ? ಪ್ರೈಮ್ ಮಿನಿಸ್ಟರ್ನ ಹೋಗಿ ಭೇಟಿ ಮಾಡೋಷ್ಟು, ಅಪಾಯಿಂಟ್ಮೆಂಟ್ ತೊಗೊಳ್ಳೋಷ್ಟು ಶಕ್ತಿನೂ ಇಲ್ಲ ಅವ್ರಿಗೆ. ಓಲಿ ನಮ್ಮನ್ನು ಕರ್ಕೊಂಡು ಹೋಗೋದು ಬೇಡಪ್ಪ, ಅವರೇ ಹೋಗಲಿ. 2-3 ವರ್ಷ ಸರ್ ವನ್ಯಜೀವಿ ಮಂಡಳಿಯಿಂದ ಅನುಮತಿ ಏನು ವನ್ಯ ಯಾವ ಟೈಗರ್ ಇದೆ ಅದರಲ್ಲಿ? ಯಾವ ಟೈಗರ್ ರಿಸರ್ವ್ ಫಾರೆಸ್ಟ್ ಇದೆ ಅಲ್ಲಿ? ಸರ್, ಈಗ ನೋಡೋಣ. ನಾನು ಈ ತಿಂಗಳಾದ್ಮೇಲೆ ಕೆಲವು ಡಿಸಿಷನ್ಗಳು ತೊಗೊಳ್ತೀನಿ ಈ ವಿಚಾರದಲ್ಲಿ. ಅದಕ್ಕೆ ಮೊನ್ನೆ ಅಸೆಂಬ್ಲಿಯಲ್ಲಿ HK ಪಾಟೀಲ್ ಅವ್ರಿಗೆ ಕೌನ್ಸಿಲಲ್ಲಿ ಒಂದು ರೆಸಲ್ಯೂಷನ್ ಮೂವ್ ಮಾಡಿಸ್ತು ಕೃಷ್ಣ ವಾಟರ್ ವಿಚಾರದಲ್ಲಿ. ಈಗ ಕೇಳ್ತೀವಿ. ಮಾದಾಯಿ ಒಂದೇ ಅಲ್ಲ ರೀ, ಆಲ್ ಇರಿಗೇಷನ್ ಪ್ರಾಜೆಕ್ಟ್ಸ್ ವಿಚಾರ ನಾವು ಹೋಗ್ತೀವಿ. ಸರ್, ಈಗ ಮಹಿಳಾ ಮೀಸಲಾತಿ ವಿಚಾರ ಕಾಂಗ್ರೆಸ್ನ ಹೊಣೆ ಮಾಡ್ತಾ ಇದ್ದಾರೆ ಪ್ರಧಾನಿ ಅವರು. ಇನ್ನೇನು ಮಾಡ್ತಾರೆ ಅವರು? ರಾಜಕೀಯ ಡಿಮಾನಿಟೈಸೇಷನ್. ನಮ್ಮ ದಕ್ಷಿಣ ಭಾರತದ ಸೀಟ್ಗಳನ್ನ ಕಡಿಮೆ ಮಾಡಿಸ್ಲಿಕ್ಕೆ ನಡೆಸಿದಂಥ ಒಂದು ದೊಡ್ಡ ಷಡ್ಯಂತ್ರ. ನಮ್ಮ ಸೀಟ್ ಕಡಿಮೆ ಮಾಡಲಿಕ್ಕೆ ಒಬ್ಬ BJP MP ಮಾತಾಡಿದಾರೇನ್ರಿ? ಎಲ್ಲ ಉತ್ತರ ಭಾರತಕ್ಕೆ. ನಾಳೆ ಬೆಳಗ್ಗೆ ನಮ್ದು ಯಾರ್ದು ಧ್ವನಿ ಇರೋದಿಲ್ಲ. BJP ಅವ್ರದ್ದು ಧ್ವನಿ ಇರೋದಿಲ್ಲ, ಕಾಂಗ್ರೆಸ್ ಅವ್ರದ್ದು ಧ್ವನಿ ಇರೋದಿಲ್ಲ. ಎಲ್ಲ ದಕ್ಷಿಣ ಭಾರತನೇ ಕಂಪ್ಲೀಟ್ ಕ್ಲೋಸ್. ನಾವಿಲ್ಲದೆ ಹೋದ್ರೂ ಅವರೇ ಸರ್ಕಾರ ರಚನೆ ಮಾಡ್ಕೊಂಡ್ಬಿಡ್ತಾರೆ. ಆ ಪರಿಸ್ಥಿತಿ ತರ್ತಾ ಇದ್ದಾರೆ. ಅದಕ್ಕೆ ಫಾರ್ ದಿ ಫಸ್ಟ್ ಟೈಮ್ UPA ಬಂದ ಮೇಲೆ ಇಂಡಿಯಾ ಬ್ಲಾಕ್ ಎಲ್ಲ ಒಂದಾಗಿ ಇವತ್ತು ಅವ್ರನ್ನ ಡಿಫೀಟ್ ಮಾಡಿದ್ದೀವಿ. ಇದು ಪ್ರಾರಂಭ. ಇಟ್ ಈಸ್ ದಿ ಬಿಗಿನಿಂಗ್ ಆಫ್ ದಿ NDA ಗೌರ್ಮೆಂಟ್ಗೆ ಒಂದು ದೊಡ್ಡ ಉತ್ತರ ಬಂದಿದೆ. ಇದು ಮುಂದಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಿದ್ವಲ್ಲ ಬಿಲ್ಗೆ, ಆ ಪ್ರಕಾರ ತೊಗೊಂಡು ಬರಲಿ. ಇದೇನು ಸ್ಪೆಷಲ್ ಆಗೇನು? ಸಚಿವ ಸಂಪುಟ ಪುನರ್ರಚನೆ. ಬ್ಯೂರೋ ರಿಪೋರ್ಟ್ ಸುಧೀರ್ ಕುಲಕರ್ಣಿ, ಭಾರತ ವೈಭವ ನ್ಯೂಸ್, ಹುಬ್ಬಳ್ಳಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.